ಆದರೆ ಇಂಥ ಮಹನೀಯರು ಎಲ್ಲಿ ಹುಟ್ಟಿರ್ತಾರೆ, ಎಲ್ಲಿ ಆ ಸ್ಥಾನ ಏನಿರ್ತದೆ, ಆ ಗ್ರಾಮ ಏನಿರುತ್ತೆ, ಆ ಜಾಗ ಏನಿರ್ತದೆ, ಅದನ್ನು ನೋಡಿ ಅದನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ. ಬರೀ ಬಂದು ಹೆಸರಿಗೆ ಭಾಷಣ ಮಾಡಿ ಹೋದರೆ ಉಪಯೋಗ ಆಗೋದಿಲ್ಲ. ಒಂದು ಕಡೆಗೆ ಹೆಸರಿರೋದು ಒಂದು ಕಡೆಗೆ, ಆದರೆ ಅವರಿಗೆ ಆ ಗೌರವವನ್ನು ಅವರ ಜನ್ಮಸ್ಥಳ ಏನಿದೆ ಆ ಸ್ಥಳಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗ್ತದೆ. ಅದನ್ನು ಎಲ್ಲರೂ ಕೂಡ ವೆಲ್ಕಮ್ ಮಾಡ್ತಾರೆ, ಆಗಬೇಕು ಅಂಥೇಳಿ. ಅದೇ ನಾನು ನಿನ್ನೆ ಒಂದು ನಮ್ಮ ಮುಖಂಡರು ನಾಗರಾಜ್ ಗೌಡರು ಒಂದು ಫೋಟೋ ಕಳಿಸಿದ್ರು. ಅದಾದಮೇಲೆ ಇಲ್ಲ, ದಯವಿಟ್ಟು ನೀವೆಲ್ಲ ಲೀಡರ್ಸ್ನ ಕಳಿಸಿ ಅದು ಏನಾಗಿದೆ ಅಲ್ಲಿ, ಯಾಕೆಂದರೆ ನಾನು ಬಂದಿರಲಿಲ್ಲ, ನಾನು ಮಂಗಳೂರಲ್ಲಿದ್ದೆ. ಕಳಿಸಿದಾಗ ಸ್ವಲ್ಪ ಮನಸ್ಸಿಗೆ ನೋವು ಆಯಿತು ಒಂದು ಕಡೆಗೆ, ಯಾಕೆಂದ್ರೆ ನೋವು ಆಗಂಥದ್ದೇ. ಯಾಕೆಂದರೆ ಇಷ್ಟು ದೊಡ್ಡದಾಗ ಒಂದು ರಾಜ್ಯ ಮಟ್ಟದಲ್ಲಿ ತೀರ್ಮಾನ ತಗೊಂಡು ಅದು ಹಿಂದ್ಗಡೆ ನೋಡಿದಾಗ ಯಾಕಿದು ಅಭಿವೃದ್ಧಿ ಆಗಿಲ್ಲ, ಅದು ವಿಶೇಷವಾಗಿ ಈ ಕಡೆ ಭಾಗದಲ್ಲಿ ಶಿಕಾರಿಪುರದಲ್ಲಿ ಆಗಬೇಕಾಗಿತ್ತು, ಅದಾಗಲಿಲ್ಲ. ನಾನು ಹೆಚ್ಚು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಈಗ ಅಧಿಕಾರ ನಮಗೆ ಕೊಟ್ಟಿದ್ದಾರೆ ಈ ಭಾಗದ ಜನರು, ಈ ರಾಜ್ಯದ ಜನರು. ನನ್ನ ಕರ್ತವ್ಯ ಅಂಥೇಳಿ ನಾನು ಪಾಲಿಸ್ತೇನೆ. ಇದು ನನ್ನ ಜವಾಬ್ದಾರಿ ಹೇಳಿಬಿಟ್ಟಾರೆ ಅಂತ ಹೇಳಲ್ಲ, ಇದು ನನ್ನ ಕರ್ತವ್ಯ. ನಾವೇನಾರು ಅವ್ರ ಮಾರ್ಗದರ್ಶನ ತಗೊಳ್ತೀವಿ ಅಂತ ಹೇಳಿದರೆ ಅದು ನಿಜವಾಗ್ಲೂ ಆ ಮಾರ್ಗದರ್ಶನ ತಗೊಳ್ಳೋದಕ್ಕೆ ಯೋಗ್ಯತೆ ಬೇಕು ಅಂದರೆ ಅದು ಫಸ್ಟು ಇಲ್ಲಿ ಡೆವಲಪ್ಮೆಂಟ್ ಆಗಬೇಕಾಗಿತ್ತು. ಈಗ ಆ ಕೆಲಸಕ್ಕೆ ಕೈ ಹಾಕ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ಯಾಕೆಂದರೆ ಇಲ್ಲಿ ಏನು ಆರ್ಕಿಯಾಲಜಿಕಲ್ ಅಂತ ಹೇಳ್ತಾರೆ, ಸ್ವಲ್ಪ ಕನ್ಫ್ಯೂಷನು. ಇವಾಗ ಹೇಳಿದರು ಇಲ್ಲ, ಅದು ಸಪ್ರೇಟಾಗಿ ನಮ್ಮದೇ ಮಠ ಎಲ್ಲ ಇದೆ ಅಂಥೇಳಿ. ಅದಾದಮೇಲೆ ಅವ್ರದ್ದು ಕೂಡ ಬೇಡಿಕೆ ಇಟ್ಟಿದ್ದಾರೆ, ಭಾಳ ದೊಡ್ಡ ಮೊತ್ತವನ್ನು ಇಟ್ಟಿದ್ದಾರೆ. ನೋಡೋಣ, ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಿ, ನಾನು ಬಂದಿರೋದು ಮೇನ್ ರೀಸನ್ನು ಇದನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನನ್ನ ಕರ್ತವ್ಯ. ಈ ಕಡೆ ಭಾಗದ ಎಲ್ಲ ಮಹನೀಯರು, ನಮ್ಮ ಪಕ್ಷದ ಮುಖಂಡರು ವಿಶೇಷವಾಗಿ ಭಾಳ ಒತ್ತು ಕೊಡ್ತಾ ಇದ್ದಾರೆ. ಇಲ್ಲ, ಈ ಸಂದರ್ಭದಲ್ಲಿ ಅಧಿಕಾರ ಇದೆ, ದಯವಿಟ್ಟು ಮದಣ್ಣ ನಿಮ್ಮ ಕೈಲಿ ಆಗುತ್ತೆ ಅಂತೇಳಿ ಆ ವಿಶ್ವಾಸ ಏನು ಇಟ್ಕೊಂಡಾರೆ. ನಾನು ಅದನ್ನ ಕಾಯ್ತಾ ಹೋಗಬಾರ್ದು, ಕಾದು ಬಿಟ್ಟರೆ ತಪ್ಪಾಗ್ಬಿಡುತ್ತೆ. ಯಾಕೆಂದರೆ ಅಧಿಕಾರ ಅನ್ನೋದು ಒಳ್ಳೇದು ಮಾಡೋದಕ್ಕೆ ಸಿಕ್ಕಾಗ ಮಾಡಿಬಿಡ್ಬೇಕು, ಸಿಗಲಿಲ್ಲದಾಗ ಬೇರೆ ಪ್ರಶ್ನೆ, ಹೋರಾಟ ಮಾಡಬೇಕು. ಈಗ ಕೆಲಸವನ್ನು ಶುರು ಮಾಡ್ತೀನಿ. ಅಜ್ಜವ್ರ ಮಾರ್ಗದರ್ಶನ ಬೇಕಾಗ್ತದೆ, ಯಾಕೆಂದರೆ ಅವರೆಲ್ಲ ತಿಳುವಳಿಕೆ ನಮ್ಮ ಸ್ವರ್ಬದ ಅಲ್ಲೇ ಇರೋದು, ನಮ್ಮ ಗೇರ್ಕೊಪ್ಪ ಅಂತೇಳಿ ಭಾಳ ಆತ್ಮೀಯರವರೆಲ್ಲ ನಮಗೆ. ಆದರೆ ನನಗೂ ಕೂಡ ಅವ್ರ ಗಮನಕ್ಕೆ ಏನಾದ್ರು ಮುಂಚೆ ತಂದಿದ್ದಿದ್ರೆ ನಾನು ಸ್ವಲ್ಪ ಕೈಗೆ ಹಾಕ್ತಿದ್ದೆ.